ಮಾನ್ವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಸ್ಐಆರ್ ಕುರಿತು ಕಾರ್ಯಾಗಾರವನ್ನು ಕಾಂಗ್ರೆಸ್ ಪಕ್ಷದ ಬಿಎಲ್ ಎಗಳಿಗೆ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸಂಸದ ಜಿ ಕುಮಾರನಾಯಕ ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ಸರ್ಕಾರದ ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನು ಬಳಸಿಕೊಂಡು ಎಸ್ಐಆರ್ ಮೂಲಕ ಮತದಾರರ ಮತದಾನದ ಹಕ್ಕನ್ನು ಕಸಿಯುವುದಕ್ಕೆ ಹೊರಟಿದ್ದು, ಮತದಾನದ ಹಕ್ಕುಗಳನ್ನು ಕಳೆದುಕೊಂಡ ಲಕ್ಷಾಂತರ ಜನರು ದೇಶದ ಉನ್ನತ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಿದ್ದರೂ ಸಹ ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಪಡೆಯುವುದಕ್ಕೆ ಮತದಾರರ ಪಟ್ಟಿಯಲ್ಲಿ ಫಲಾನುಭವಿಗಳು ತಮ್ಮ ಹೆಸರನ್ನು ಹೊಂದಿಸಿರುವುದು ಅಗತ್ಯವಾಗಿದೆ. ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದ ಸೂಚನೆಯಂತೆ ರಾಜ್ಯದಲ್ಲಿ 7 ಕಾರ್ಪೊರೇಷನ್ಗಳಿಗೆ ಹಾಗೂ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿಗಳಿಗೆ ಆಗಸ್ಟ್ ತಿಂಗಳು ನೋಟಿಫಿಕೇಶನ್ ಜಾರಿಯಾಗಲಿದೆ ಎಂದರು. ಪಕ್ಷದ ಮೀಟಿಂಗ್ಗಳು ಬಂದಂಥದ್ದಲ್ಲ, ಬಹಳ ಜವಾಬ್ದಾರಿಯುತವಾಗಿ ಬರುವಂಥ ಇನ್ನು 27 ದಿವಸ 2 ದಿವಸ ಕಳೆದೋಗಿದ್ದಾವೆ. 1ನೇ ತಾರೀಕಿನಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 2 ದಿನ ಮುಗಿದೋಗಿದೆ. ಮುಖಂಡರನ್ನು ಕರೆದು ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ 2 ತಿಂಗಳನ್ನು ನಡೀತಾ ಇದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತೇನು ತಾವೆಲ್ಲ ಇಲ್ಲಿ ಬಂದಿದ್ರಿ, ದಯವಿಟ್ಟು 1 ತಾಸು ಹಾಗೂ ಸದಸ್ಯ ಮಿತ್ರರೇ, ಮುಖಂಡರುಗಳೇ ಹಾಗೂ ಈ ಚುನಾವಣೆಯ ಮತದಾನದ ಪರಿಷ್ಕರಣೆಯಲ್ಲಿ ಅತಿ ಮುಖ್ಯವಾಗಿ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಈ BLA ಬ್ಲಾಕ್ ಬೂತ್ ಲೆವೆಲ್ ಏಜೆಂಟ್ 2 ನಂಬರ್ನ ಆಗಿ ತಾವೆಲ್ಲ ಇದರಲ್ಲಿ ಭಾಗವಹಿಸಿದಿರಿ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಡಿವಿಷನ್ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಿಂದ ಮುಖಂಡರನ್ನು ಕರೆದು ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ 2 ತಿಂಗಳಿಂದ ನಡೀತಾ ಇದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತೇನು ತಾವೆಲ್ಲ ಇಲ್ಲಿ ಬಂದಿದ್ರಿ, ದಯವಿಟ್ಟು 1 ತಾಸು 1.5 ತಾಸು ಭಾಳ ಮಾತನಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥದ್ದು ಭಾಳ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ನಾನು ಪ್ರಥಮ ಬಾರಿಗೆ ಶಾಸಕರಿಗೆ MP ಹೇಳಿ ನಾನು ಮಾತಾಡ್ತಾಯಿದ್ದೀನಿ ಮುಂದೆ. ಸುಮ್ಮನೆ ಇದು ಪಕ್ಷದ ಮೀಟಿಂಗ್ಗಳು ಬಂದಂಥದ್ದಲ್ಲ, ಭಾಳ ಜವಾಬ್ದಾರಿಯುತವಾಗಿ ಬರುವಂಥ ಇನ್ನೂ 27 ದಿವಸ 2 ದಿವಸ ಕಳೆದೋಗಿದೆ. ಆಗಲೇ 1ನೇ ತಾರೀಕಿನಿಂದ ಈ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 2 ದಿನ ಮುಗಿದೋಗಿದೆ. ಇನ್ನು 27 ದಿವಸ ಅಂದರೆ 19 ಈ ತಿಂಗಳವರೆಗೂ ಮಾತ್ರ ಸಮಯ ಇದೆ. ಅಷ್ಟರ ಒಳಗಾಗಿ ನಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೋಟ್ರನ್ನು ಎನ್ರೋಲ್ಮೆಂಟ್ ಮಾಡಬೇಕು. ಅದರ ಜೊತೆಯಲ್ಲಿ ಹೊಸದಾಗಿ 18 ವರ್ಷ ಆಗಿರ್ತಕ್ಕಂಥವ್ರು ಸಹಿತ ಎನ್ರೋಲ್ಮೆಂಟ್ ಮಾಡಬೇಕು. ಅದು ಏನೇನು ಬೇಕು, ಪೇಪರ್ಸು ಯಾವ ರೀತಿಯಾಗಿ ಫಾರ್ಮ್ ತುಂಬಬೇಕು ಅಂಬುದು ನಿಮಗೆ ಮುಂದೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಪ್ರೆಸೆಂಟೇಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲ ಭಾಳ ಶ್ರದ್ಧೆಯಿಂದ ಕೇಳ್ಕೋಬೇಕು. ಆಮೇಲೆ ತಾವು ಆದ ನಂತರ ಕೇಳಬೇಕು, ನಿಮಗೇನು ಡೌಟ್ ಇದೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಈ ರೀತಿ ಆದರೆ ಹೆಂಗೆ, ಆ ರೀತಿ ಆದರೆ ಹೆಂಗೆ, ಅವ್ರು ಎಲ್ಲಿದ್ದರೆ ಏನು ಮಾಡಬೇಕು, ಇವೆಲ್ಲವೂ ನೀವು ಕೇಳಬೇಕಾಗ್ತದೆ. ಸೊ ಹಾಗಾಗಿ ಹೇಳಿರ್ತಕ್ಕಂಥದ್ದೆಲ್ಲ ತಾವು ಮನವರಿಕೆ ಮಾಡಿಕೊಳ್ಬೇಕು. ಶ್ರದ್ಧೆಯಿಂದ ಈ ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ ನಮ್ಮ ಕ್ಷೇತ್ರದಿಂದ ಕೆಲವರು ಜಿಲ್ಲಾ ಮಟ್ಟಕ್ಕೆ ಹೋಗಿ ತರಬೇತಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈಗಾಗಲೇ ಕೆಲವು ಕಡೆ ಮೀಟಿಂಗ್ಗಳು ಮಾಡಿ ನಮ್ಮ BLA 2ಗೆ ಮಾಹಿತಿಗಳು ಕೊಟ್ಟಿದ್ದಾರೆ. ಮಾಹಿತಿ ಈಗಾಗಲೇ 1ನೇ ತಾರೀಕಿನಿಂದ ಪ್ರಕ್ರಿಯೆ ಪ್ರಾರಂಭ ಆಗಿ ಈಗ ತಾನೇ ನಾವು ತಹಸೀಲ್ದಾರ್ ಸಾಹೇಬ್ರನ್ನ ಕರೆದು ವಿಷಯ ತಿಳ್ಕೊಂಡ್ವಿ. ಈಗಾಗಲೇ 47,000 ಚಿಲ್ಲರೆ ಇವತ್ತು ಮೊನ್ನೆ 2 ದಿನದಲ್ಲಿ ನಮ್ಮ ತಾಲೂಕದಲ್ಲಿ ಆಗಿದೆ. ರಾಜ್ಯದಲ್ಲಿ 7ನೇ ಮಟ್ಟದಲ್ಲಿದೆ. 2 ದಿವಸದಲ್ಲಿ ಮಾನ್ವಿ ಕ್ಷೇತ್ರ 7th ಪ್ಲೇಸ್ನಲ್ಲಿದೆ. ಅಂದರೆ ಅಷ್ಟು ಮಟ್ಟಿಗೆ ಆಗಿದೆ ಅಂಥೇಳಿ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಬೂತ್ಗಳಲ್ಲಿ ಏನೂ ಆಗಿಲ್ಲ ಎಂಬುದನ್ನು ಇದೆ. ಆ ಬೂತ್ಗಳು ಸಹಿತ ನಾನು ಹಿಂದುಗಡೆ ಓದ್ತೀನಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮತದಾನ ಮಾಡುವಂಥದ್ದು ಸಂವಿಧಾನಿಕವಾಗಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಇರ್ತಕ್ಕಂಥದ್ದು. ಎರಡನೇದು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಂತೆ ನೀವು ಏನೇ ಸರ್ಕಾರ ವತಿಯಿಂದ
ಅನುಕೂಲ ಮಾಡಿಕೊಳ್ಬೇಕಾದ್ರೆ ಈ ಎಲೆಕ್ಷನ್ ಕಾರ್ಡ್ ನಿಮಗೆ ಬೇಕೇ ಬೇಕು. ಎಲೆಕ್ಷನ್ ಕಾರ್ಡ್ ಬೇಕಾದರೆ ಈ 29ನೇ ತಾರೀಕು ಒಳಗಾಗಿ ನೀವು ಪರಿಪೂರ್ಣವಾಗಿ ಆ ಫಾರಮ್ಗಳು ತುಂಬಿ ನಿಮ್ಮದು ಎಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋಂಗೆ ಮಾಡಬೇಕು. ಮಾಡಿದರೆ ಮಾತ್ರ ನಿಮಗೆ ಕಾರ್ಡ್ ಬರ್ತದೆ. ಆ ಕಾರ್ಡ್ ಬಂದರೆ ಮಾತ್ರ ಸರ್ಕಾರದಿಂದ ಇಲ್ಲಿ ಕೆಲವರು ಕಾರುಗಳು ತೊಗೊಂಡ್ರು ಸರ್ಕಾರ ವತಿಯಿಂದ SC/ST ಕಾರ್ಪೊರೇಷನ್, ಮೈನಾರಿಟಿ ಕಾರ್ಪೊರೇಷನ್. ಅದರಂಗೆ ಕೆಲವರು ಟ್ರಾಕ್ಟರ್ ತೊಗೊಂಡ್ರು, ಕೆಲವರು ಹಾರ್ವೆಸ್ಟರ್ ತೊಗೊಂಡ್ರು. ಇದೆಲ್ಲ ಜೊತೆಯಲ್ಲಿ ಈ ಸರ್ಕಾರ ನಿಮ್ಮೆಲ್ಲರ ಪ್ರಯತ್ನದಿಂದ ಏನು ಶ್ರೀಮಾನ್ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಚುನಾವಣೆಗಳ ಮುಂದೆ ಆಶ್ವಾಸನೆ ಕೊಟ್ಟಿದ್ದ 5 ಗ್ಯಾರಂಟಿಗಳಿಗೆ, ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಇವೆಲ್ಲ 5 ಗ್ಯಾರಂಟಿಗಳಿಗೆ ನಾವು ಏನು ಕೊಡ್ತಾಯಿದ್ವಿ ಈಗಾಗಲೇ ಮೊನ್ನೆ ಮಾರ್ಚ್ವರೆಗೂ 2.5 ವರ್ಷದಲ್ಲಿ 1,46,000 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಪ್ರತಿ ಮನೆಗೆ ತಿಂಗಳ 4ರಿಂದ 4.5 ಸಾವಿರ ಸಿಗ್ತಾಯಿದೆ. ಅದು ಅಕ್ಕಿ ಇರ್ಬೋದು, ಫ್ರೀಯಾಗಿ ಕರೆಂಟ್ ಇರ್ಬೋದು, 200 ಯೂನಿಟ್ಸು, 2,000 ರೂಪಾಯಿ ಮನೆ ಯಜಮಾನರಾಗಿರ್ಬೋದು, ಯುವನದಿಯಲ್ಲಿ ಹುಡುಗರು ಕೆಲಸ ಮಾಡಿದಿರ್ಬೋದು, ಅದರ ಜೊತೆಯಲ್ಲಿ ನಿಮಗೆ ಬಸ್ನಲ್ಲಿ ಮಹಿಳೆಯರು ತಿರುಗಾಡ್ತಕ್ಕಂದಿರ್ಬೋದು. ಇಷ್ಟೆಲ್ಲ ಪ್ರತಿ ಮನೆಗೆ 4.5 ಕೋಟಿ ಜನರಿಗೆ 4,600ರಿಂದ 5,000 ರೂಪಾಯಿ ಸಿಗ್ತಾಯಿದೆ. ಹಂಗಾಗಿ ಅದೆಲ್ಲ ಮುಂದುವರಿಬೇಕಂದ್ರೆ ನಿಮಗೆ ಈ ಕಾರ್ಡದ್ದು ಭಾಳ ಮುಖ್ಯ. ಆಧಾರ್ ಕಾರ್ಡ್ಗನ ಮುಖ್ಯ. ಈ ಎಲೆಕ್ಷನ್ ಕಾರ್ಡ್ ಇದ್ದರೆ ಮಾತ್ರ ಮುಂದಿನ ತಿಂಗಳಿಂದ ನಿಮಗೆ ಈ ಸವಲತ್ತುಗಳು ಸಿಗ್ತವೆ. ಇಲ್ಲ 2,000 ರೂಪಾಯಿ ಬಂದು, ಅಕ್ಕಿ ಬಂದು, ಯುವನಿಧಿ ಬಂದು, ಗೃಹಜ್ಯೋತಿ ಬಂದು, ಬಸ್ ಫ್ರೀ ಬಂದಾಗ್ತದೆ. ಆ ಕಾರ್ಡ್ ಮಾತ್ರ ನೀವು ತೋರಿಸಿದ್ರೆ ಮಾತ್ರ ಈ ಫೆಸಿಲಿಟೀಸು ಮುಂದುವರಿತಾವೆ. ಇದೀಗಾಗಲೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥ ಪ್ರತಿನಿತ್ಯ ಅವರು ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಆ ವಿಷಯವನ್ನು ತಾವು ಭಾಳ ಗಂಭೀರವಾಗಿ ತಿಳ್ಕೊಳ್ಬೇಕು. ಈ ಎಲೆಕ್ಷನ್ ಕಾರ್ಡ್ ಇಲ್ಲದಿದ್ದರೆ ಇಷ್ಟೇ ಮನವರಿಗೆ ಅವ್ರು ಯಾವುದೋ ರಾಜ್ಯದಿಂದ ಬರ್ತಾರೆ, ಒಂದು 15 ದಿವಸ ಇರ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಆಂಧ್ರದವ್ರು ಇರ್ಬೋದು, ತಮಿಳ್ನಾಡವ್ರು ಇರ್ಬೋದು, ಮಹಾರಾಷ್ಟ್ರದವ್ರು ಇರ್ಬೋದು, ರಾಜಸ್ಥಾನ ಎಲ್ಲ ಕೆಲಸ ಮಾಡಲಿಕ್ಕೆ ರಾಜಸ್ಥಾನ, ಬಿಹಾರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಅವ್ರು ಕೆಲಸ ಮಾಡ್ಕೊಂಡು ಒಂದು ವರ್ಷ ಆದಮೇಲೆ ಅವ್ರು ವಾಪಸ್ ಹೋಗ್ತಾರೆ. ಅವ್ರಿಗೂ ನಾವು ಯಾಕೆ ಈ ಗ್ಯಾರಂಟಿಗಳು ಕೊಡಬೇಕು? ನಮ್ಮ ರಾಜ್ಯದ ದುಡ್ಡು ಇದಿಲ್ಲಂದರೆ ಸಾಕಷ್ಟು ಸಾವಿರಾರು ಕೋಟಿ ನಾವು ಬೇರೆಯವ್ರಿಗೆ ಕೊಡ್ತಾಯಿದ್ದೀವಿ. ಎಲೆಕ್ಷನ್ ಕಾರ್ಡ್ ಇದ್ದರೆ ಅವ್ರು ನಮ್ಮ ರಾಜ್ಯದವ್ರು ಇರ್ತಾರೆ. ಹಾಗಾಗಿ ಎಲೆಕ್ಷನ್ ಕಾರ್ಡೇ ಅತಿ ಮುಖ್ಯ. ಏನೇ ಫೆಸಿಲಿಟಿ ಕೊಡಬೇಕಾದ್ರೆ ನಾಳೆಯಿಂದ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಪ್ರವೇಶ ಮಾಡಬೇಕು, ಹಾಸ್ಟೆಲ್ನಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಸಹಿತ ಎಲೆಕ್ಷನ್ ಕಾರ್ಡು ಘಂಟಾಘೋಷವಾಗಿ ಮಾಡಲೇಬೇಕಾಗ್ತಂಥ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಪ್ರತಿನಿತ್ಯನೂ ಹೇಳ್ತಾ ಇದ್ದಾರೆ. ಸೊ ಇದರ ಗಾಂಭೀರ್ಯವನ್ನು ತಾವು ತಿಳ್ಕೊಂಡು ತಾವೆಲ್ಲ ಮುಖಂಡರಿದ್ರಿ. ತಮ್ಮ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿ ಆರಿಸಿ ಬಂದ ರಂಪಯ್ಯ ನಾಯಕರು, ನಾವು ವಿಧಾನ ಪರಿಷತ್ ಸದಸ್ಯರಾಗಿ ಮಂತ್ರಿ ಆಗಿದ್ವಿ. ಶ್ರೀಮಾನ್ ಕುಮಾರ್ ನಾಯಕರು ಇವತ್ತು ಲೋಕಸಭಾ ಸದಸ್ಯರಾದರು. ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ರಾಜ್ಯ ಸರ್ಕಾರ ಬಂದ ಕೂಡಲೇ ನಿಮ್ಗೆ ಯಾರಿಗೂ ನೇರವಾಗಿ ಎಲ್ಲರಿಗೂ ಕಾಂಟ್ರಾಕ್ಟ್ ಸಿಕ್ಕಿರೋದಿಲ್ಲ, ದುಡ್ಡು ಸಿಕ್ಕಿರಲಿಕ್ಕಿಲ್ಲ, ಲಾಭ ಸಿಕ್ಕಿರಲಿಕ್ಕಿಲ್ಲ, ಕೆಲಸ ಆಗಿರಲಿಕ್ಕಿಲ್ಲ. ಆದರೆ ನಿಮ್ಮ ಊರುಗಳಾಗ ನೀವು ಮುಖಂಡರಾಗಿ ತಿರುಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಲಿಂಗಪ್ಪ ಬಂದಾನ, ಕಾಂಗ್ರೆಸ್ ಪಾರ್ಟಿ ಗೌರ್ಮೆಂಟ್ ಬಂದ ನಮ್ಮ ಗೌರ್ಮೆಂಟ್ ಅಂತ ಹೇಳ್ತಾರೆ ಹಳ್ಳ್ಯಾಗ. ಆ ರೀತಿಯಾದಂಥ ಒಂದು ಶಕ್ತಿ, ಧೈರ್ಯ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು 2023ರಲ್ಲಿ ನಮ್ಮ ಸರ್ಕಾರ ಬಂದಿದೆ. ಹಾಗಾಗಿ ಇದನ್ನು ಉಳಿಸ್ಕೊಂಡು ಹೋಗಬೇಕು. ಮತ್ತು ಮುಂದೆ 2028ರಲ್ಲಿ ನಮ್ಮ ಸರ್ಕಾರ ಬರುವಂಥ ಎಲ್ಲ ಆಶೀರ್ವಾದ ನೀವು ನಾವೆಲ್ಲ ಕೂಡಿ ಪ್ರಯತ್ನ ಮಾಡಬೇಕಾಗ್ತದೆ. ಎಲ್ಲಿ ಕಾರ್ಯಕರ್ತರಿರ್ತಾರೋ, ಎಲ್ಲಿ ಪಕ್ಷ ಸಂಘಟನೆ ಇರ್ತದೋ ಅಲ್ಲಿ ಮಾತ್ರ ನಮ್ಮವ್ರು ಆರಿಸಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾವು ಅಧಿಕಾರದಾಗ ಇದ್ದಂಥವ್ರು ಇರ್ಬೋದು, ಅಧಿಕಾರದಾಗ ಇಲ್ಲಂಥವ್ರು. ಇದರೆಲ್ಲ ಜೊತೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಾಯತ್ ರಾಜ್ ಮಿನಿಸ್ಟ್ರ್ ಇಬ್ಬರು ಅನೌನ್ಸ್ ಮಾಡಿದ್ದಾರೆ. ನಾವು ಆಗಸ್ಟ್ನಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ. ಸೆಪ್ಟೆಂಬರ್ ಕೊನೆಗೆ ಅಕ್ಟೋಬರ್ ಫಸ್ಟ್ ವೀಕ್ಗೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ 3 ಚುನಾವಣೆಗಳು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡ್ರು. ಈಗಾಗಲೇ ಬ್ಯಾಂಗ್ಳೂರು ಕಾರ್ಪೊರೇಷನ್, ಬೇರೆ ಬೇರೆ ಕಾರ್ಪೊರೇಷನ್ಗಳು 7 ಕಾರ್ಪೊರೇಷನ್, 11 ಕಾರ್ಪೊರೇಷನ್ ಇದ್ದಾವೆ. 7 ಕಾರ್ಪೊರೇಷನ್ಗೆ ಈಗಾಗಲೇ ಚುನಾವಣೆಗೆ ಸುಪ್ರೀಂ ಕೋರ್ಟ್ನವರು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆಗಸ್ಟ್ 31 ಒಳಗಾಗಿ ಇದು ಕೊನೆಯ ಆದೇಶ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ಪೊರೇಷನ್ ಏರಿಯಾ ಎಲ್ಲ ಪ್ರದೇಶಗಳು ಸಹಿತ ಚುನಾವಣೆಗಳಿದೆ. ಇವೆಲ್ಲದಕ್ಕೂ ನಾವು ಅರ್ಹರಾಗಬೇಕಾದ್ರೆ ಈ ಎಲೆಕ್ಷನ್ ಕಾರ್ಡು ಭಾಳ ಮುಖ್ಯ. ಹಾಗಾಗಿ ಮೊನ್ನೆ 1ನೇ ತಾರೀಕಿನಿಂದ ಈಗಾಗಲೇ 2 ದಿವಸ ಮುಗಿದಾಗಿದೆ, ಇನ್ನೂ 27 ದಿವಸ ಮಾತ್ರ ಇದೆ. ಇದಕ್ಕಾಗಿ ಈಗಾಗಲೇ ನಮ್ಮ ಮುಖಂಡರು ಹೇಳಿದಂತೆ ಆಯಾ ಬೂತ್ಗಳು 286 ಬೂತ್ ಇದೆ ನಮ್ಮಲ್ಲಿ. 2 ಬ್ಲಾಕ್ನಲ್ಲಿ, ಒಂದು ಮಾನ್ವಿ ಬ್ಲಾಕ್ನಲ್ಲಿ 136, 138, ನಮ್ಮ ಸಿರಿವಾರ ಬ್ಲಾಕ್ನಲ್ಲಿ 138, ಎರಡೂ ಸೇರಿ 286.
286ಕ್ಕೆ ಈಗಾಗಲೇ BLA 2 ಈಗಾಗಲೇ BLA 1 ಆಗಿರ್ತಕ್ಕಂಥ ಶಾಸಕರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದು ಎಲೆಕ್ಷನ್ ಕಮಿಷನಲ್ಲಿದೆ. ನಿಮ್ಗಾಗಲೇ ಒಂದು ಅಧಿಕಾರ, ಬೂತಿನ ಅಧಿಕಾರ ನಿಮಗೆ ಸಿಕ್ಕಿದಂಗೆ ಆಯಿತು. ಏನೋ ಮಾಡಿದ್ರು, ಯಾರೋ ಹೋದ್ರದ್ದಿಲ್ಲ. ಪ್ರತಿಯೊಬ್ಬರು ನೀವು ಆ ಬೂತ್ನಲ್ಲಿ ಮಾರ್ನಿಂಗ್ ಬೆಳಗ್ಗೆ 8 ಗಂಟೆಯಿಂದ ಅವ್ರು ಪ್ರಾರಂಭ ಮಾಡ್ತಾರೆ. ಈಗ ನಾವು ಬರ್ತಾಯಿದ್ದೀವಿ. ಈ ದಿವಸದ ಕಾರ್ಯಕ್ರಮ ಇಲ್ಲಿಯವರೆಗೆ ನಡೀತಾ ಇರೋದನ್ನು ನೋಡಿ ನನಗೆ ನಿಜವಾಗಿಯೂ ಬಹಳ ಸಂತೋಷ ಆಗಿದೆ. ಈ ಒಂದು ಏನು SIR ಪ್ರಕ್ರಿಯೆ ನಡೀತಾ ಇದೆ, ಅದರ ಬಗ್ಗೆ ಇಷ್ಟೊಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿರುವಂಥ ಸಂಶಯಗಳನ್ನ ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಅದಕ್ಕೆ ಕಾರಣೀಭೂತರಾದಂಥ ಶ್ರೀಯುತ NS ಬೋಸರಾಜ್ರವರಿಗೂ ಮತ್ತು ಈ ಭಾಗದ ಶಾಸಕರಾದಂಥ ಶ್ರೀಯುತ ಹಂಪಯ್ಯ ನಾಯಕರವರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ತಾನೇ ಮಾತನಾಡ್ತಾ ಹೇಳಿದ್ವಿ, ಇದು ಒಂಥರ ಡಿಮಾನಿಟೈಸೇಷನ್ ಇದ್ದಂಗೆ. ನಿಮ್ಮ ಜೇಬಲ್ಲಿದ್ದಂಥ ಎಲ್ಲ ದುಡ್ಡು ಝೀರೋ ಅಂತ ಹೇಳಿದ್ರೆ, ಅದೇ ರೀತಿ ನೀವೆಲ್ಲರೂ ಯಾರೂ ವೋಟರ್ಸ್ಗಳಲ್ಲ ಅಂಥೇಳಿ ಮೊದಲನೇ ಹೇಳ್ತಾರೆ. ಯಾವ ರೀತಿ ನನಗೆ ನನ್ನ ಜೇಬಿನಲ್ಲಿರುವಂಥ ದುಡ್ಡೆಲ್ಲ ಹೋಯಿತು ಅಂತ ಹೇಳಿದರೆ, ನಾನು ಮೊದಲನೇದಾಗಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಮೊದಲನೇದಾಗಿ 1000 ರೂಪಾಯಿ ನೋಟ್ ತೊಗೊಳ್ತೀನಿ. ಅದಾದಮೇಲೆ 500 ರೂಪಾಯಿ ನೋಟು ಹೋಗ್ಬಿಟ್ಟು ಹೇಳಬೇಕಲ್ಲ, ಇದು 1000 ರೂಪಾಯಿ ನೋಟು, ಇದು ಹಿಂಗೆ ಬಂತು, ಹಂಗೆ ಬಂತು, ಇದು ನಂದು ಅಂತ ಹೇಳಿ ತೊಗೊಳ್ತೀವಿ. ಅದೇ ರೀತಿ 500 ರೂಪಾಯಿ ನೋಟು, ಅದಾದಮೇಲೆ 100 ರೂಪಾಯಿ ನೋಟು, ಅದಾದಮೇಲೆ 50 ರೂಪಾಯಿ ನೋಟು, ಅದಾದಮೇಲೆ 1 ರೂಪಾಯಿ 2 ರೂಪಾಯಿ ನೋಟಿಗೆ ಬರ್ತೀವಿ. ನೋಟುಗಳಿಗೆ ಒಂದು ವ್ಯಾಲ್ಯೂ ಇದೆಯೇ ಹೊರತು ನಮ್ಮ ಮನುಷ್ಯರಿಗೆ, ನಮ್ಮ ಓಟ್ಗಳಿಗೆ ಎಲ್ಲ ಒಂದೇ ವ್ಯಾಲ್ಯೂ ಅನ್ನೋದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದರೂ ಕೂಡ ನಮ್ಮ ಸಿಸ್ಟಮ್ನಲ್ಲಿ ನಾವು ಎಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೇವೆ, ನಮಗಿದ್ರ ಬಗ್ಗೆ ಕಲ್ಪನೆ ಎಷ್ಟಿದೆ, ನಾವೆಷ್ಟು ಅನುಕೂಲವಂತರು, ಎಷ್ಟು ಸ್ಥಿತಿವಂತರು, ನಮ್ಮ ಜೊತೆ ಯಾರು ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ, ಎಲ್ಲ ನೋಡಿದ್ರ ಮೇಲೆ ನನಗೇನು ಅನಿಸ್ತದೆ ಅಂತ ಹೇಳಿದರೆ, ಈ ರೀತಿಯ 1000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಎಲ್ಲ ಹೋಗ್ಬಿಡ್ತವೆ. ಕೊನೆಗೆ ಉಳ್ಕೊಳ್ಳೋ ಯಾವುದು ಅಂತ ಹೇಳಿದ್ರೆ 2 ರೂಪಾಯಿ ನೋಟು ಮತ್ತು 1 ರೂಪಾಯಿ ನೋಟು ಮಾತ್ರ. ಅದು ಯಾವುದು ಅಂತ ಹೇಳಿದ್ರೆ ನಾವು, ಅಂದರೆ ನಮ್ಮ ಕಾಂಗ್ರೆಸ್ನ ಯಾರೋ ಮೂಲಭೂತ ಏನು ನಮ್ಮ ಸಪೋರ್ಟರ್ಸ್ ಇದ್ದಾರೆ, ನಮ್ಮನ್ನು ಬೆಂಬಲ ಮಾಡೋರಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಮಾಡೋರು ಯಾರಿದ್ದಾರೆ, ಅವರು ಮಾತ್ರ ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಮಂತ್ರ, ಇಡೀ ಬ್ರಿಟಿಷ್ನೇ ಒದ್ದೋಡಿಸೋಂಥ ಶಕ್ತಿಯುಳ್ಳಂಥ ಈ ಜನತೆ ಆಗಲೂ ಕೂಡ ಇಷ್ಟು ಕೂಡ ವಿದ್ಯಾಭ್ಯಾಸ ಇರಲಿಲ್ಲ, ಇಷ್ಟು ಕೂಡ ತಿಳುವಳಿಕೆ ಇರಲಿಲ್ಲ, ಇಷ್ಟು ಕೂಡ ಸಂಪತ್ತಿರಲಿಲ್ಲ, ಇಷ್ಟು ಕೂಡ ಇರಿಗೇಷನ್ ಇರಲಿಲ್ಲ. ಆದರೂ ಕೂಡ ನಾವು ಒಂದು ಶಕ್ತಿಯಾಗಿ ಸಾಮ್ರಾಜ್ಯಶಾಹಿಯನ್ನೇ ಒದ್ದೋಡಿಸಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಹುನ್ನಾರವನ್ನು ನಾವು ಹುಟ್ಟಡಗಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಮಾಡುವ ದಳಪತಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ನಾನು ನೋಡಿದರೆ ಬಹಳ ಸಂತೋಷ ಆಗ್ತದೆ. ಶಾಲಮ್ನವ್ರು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ, ಅದೇ ರೀತಿ ಹೂಲ್ಗೇರಿಯವರು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಲಿಂಗ್ಸೂರಿನಲ್ಲಿ ಮಾಡ್ತಾ ಇದ್ದಾರೆ. ರಾಮಣ್ಣವ್ರಾಗಬಹುದು, ರಾಜಶೇಖರ್ ನಾಯಕರವರಾಗಬಹುದು, ಯಾವ ರೀತಿ ದೇವದುರ್ಗದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ. ನಾನು ಕೇವಲ ಇಲ್ಲಿ ಕಂಡಂಥ ನಮ್ಮ ಹಿರಿಯ ನಾಯಕರ ಹೆಸರು ಮಾತ್ರ ಹೇಳ್ತಿದ್ದೀನಿ, ಆದರೆ ಆಯಾ ತಾಲೂಕುಗಳಲ್ಲಿ ನಮ್ಮ ಹಿರಿಯ ನಾಯಕರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದಲೇ ಮಾತ್ರ ನಾವು ಈ ಒಂದು ಹುನ್ನಾರವನ್ನು, ಈ ಒಂದು ಆಕ್ರಮಣವನ್ನು, ಈ ಒಂದು ಸಾಜಿಷ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೂತಿರುವಂಥ ಬುದ್ಧಿವಂತರಿಗೆ, ರಾಜಕೀಯದಲ್ಲಿ 30 ಮುಳುಗಿಸ್ಕೊಂಡಿರುವಂಥವ್ರಿಗೆ ನಮಗೆ ಎಷ್ಟೊಂದು ಸಂಶಯಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ನೀವು ಹೊರಗಡೆ ಕೂತಿರುವಂಥ ಸಾಮಾನ್ಯ ಗೃಹಿಣಿಗಾಗಲಿ, ಸಾಮಾನ್ಯ ಒಬ್ಬ ರೈತನಿಗಾಗಲಿ, ಒಬ್ಬ ಕೂಲಿಕಾರನಿಗಾಗಲಿ ಎಷ್ಟು ಸಂಶಯ ಬರ್ಬೋದು ಇದನ್ನು ತುಂಬಿಸ್ಲಿಕ್ಕೆ. ಅವರ ಹುನ್ನಾರವೇ ಅಷ್ಟು. ಸಂಶಯ ಬರಲಿ, ತಡ ಆಗಲಿ, ಅವ್ರ ವೋಟ್ ಹೋಗಲಿ, ಅದಾದಮೇಲೆ ಒಂದು ಎಲೆಕ್ಷನ್ ನಡೆದುಬಿಡಲಿ, ನಾವು ಬಂದುಬಿಡೋಣ ಅಧಿಕಾರಕ್ಕೆ ಅನ್ನೋದು ಅವರ ಒಂದು ಕೃತ್ಯ. ಅದನ್ನು ಮಾಡಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಎಲ್ಲೆಲ್ಲಿ ಬಿಹಾರದಲ್ಲಿ ಸಕ್ಸಸ್ಫುಲ್ ಆದರು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಸಕ್ಸಸ್ಫುಲ್ ಆದರು. ಗೆದ್ದಂತಹ ಭಾಜಪಗೂ ಸೋತಂತಹ TMCಗೂ ಇದ್ದಂತಹ ಒಟ್ಟು ಅಂತರ 34 ಲಕ್ಷ ಮತಗಳು ಮಾತ್ರ. ಪಶ್ಚಿಮ ಬಂಗಾಳ ರಾಜ್ಯ ನಮಗಿಂತ ಬಹಳ ದೊಡ್ಡ ರಾಜ್ಯ, ಕರ್ನಾಟಕಕ್ಕಿಂತ ಬಹಳ ದೊಡ್ಡದು, ಜನಸಂಖ್ಯೆ ದೊಡ್ಡದಾಗಿದೆ. ಗೆದ್ದಂಥವ್ರಿಗೂ ಸೋತಂಥವ್ರಿಗೂ ಇದ್ದಂಥ ವ್ಯತ್ಯಾಸ ಕೇವಲ 34 ಲಕ್ಷ ವೋಟುಗಳು. ಆ ಒಂದು ಸ್ಲೈಡಿಗೆ ಬಂದರೆ ಗೊತ್ತಾಗ್ತದೆ. 90 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಅವರು ನೀವು ಮತದಾರ ಅಲ್ಲ ಅಂಥೇಳಿ ಹೇಳಿದರು. 27ರಿಂದ 30 ಲಕ್ಷ ಮತದಾರರು ನಾವು ಅಪೀಲ್ ಮಾಡ್ತೀವಿ, ನಮಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದರೆ, ಅತ್ಯಂತ ಖೇದದಿಂದ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಮಾತು ಹೇಳಬೇಕಾಗ್ತದೆ. ನಮ್ಮ ಸುಪ್ರೀಂ ಕೋರ್ಟ್ ನೀವು ಈ ಸಲ ವೋಟ್ ಮಾಡದೆ ಹೋದರೂ ಪರವಾಗಿಲ್ಲ, ಮುಂದಿನ ಸಲ ಮಾಡಿ ಎನ್ನುವ
ಒಂದು ವಿಚಿತ್ರವಾದಂಥ ಒಂದು ಏನು ಅವರು ಒಂದು ಧೋರಣೆಯನ್ನು ತಳ್ಕೊಂಡ್ರಲ್ಲ, ಅದು ನಿಜವಾಗಿಯೂ ಬಹಳ ಕಳವಳಕಾರಿಯಾದಂತು. ಯಾರಾದರೂ ಈ ರೀತಿ ಹೇಳ್ತಾರೆ? ಯಾರಾದರೂ ಈ ರೀತಿ ಹೇಳ್ತಾರಾ? ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗೆದ್ದಿದ್ದು ಸೋತಿದ್ದು 34 ಲಕ್ಷದಲ್ಲಿ, ಕಟ್ ಮಾಡಿದ್ದಂಥದ್ದು 91 ಲಕ್ಷ. ಅದರಲ್ಲಿ ಕೊನೆಗೆ ಅಪೀಲ್ ಮಾಡಲಿಕ್ಕೆ ಅವಕಾಶವೇ ಕೊಡದಿರೋವಂಥದ್ದು. ಈ ದೇಶದ ಅತ್ಯಂತ ಉನ್ನತ ನ್ಯಾಯಾಲಯದ ಆಶೀರ್ವಾದವನ್ನು ಪಡೆದು ಈ ರೀತಿಯ ಒಂದು ಆಕ್ರಮಣ ನಡೆದಿದೆ ಅಂಥೇಳಿ ನಾನು ಅತ್ಯಂತ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ರೀತಿಯ ಹುನ್ನಾರವನ್ನು ನಾವು ತಡಿಬೇಕು ಅಂತ ಹೇಳಿದರೆ ಮೈಯೆಲ್ಲ ಕಣ್ಣಾಗಿರಬೇಕು. ಶ್ರೀಯುತ ಬೋಸರಾಜ್ರವರಿಗೆ ಇಷ್ಟೊಂದು ಕೂಲಂಕಷವಾಗಿ ಮಾಡುವ ಅವಶ್ಯಕತೆ ಏನಿದೆಯೋ ನನಗೆ ಗೊತ್ತಿಲ್ಲ. ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಮಾಜಿ ಸಚಿವರಾಗಿ ಅಲ್ಲ, ಅಥವಾ MLA ಆಗಿ ಅಲ್ಲ, MLC ಆಗಿ ಅಲ್ಲ, ಪ್ರಜ್ಞಾವಂತ ಮತದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ತಾನೇ ಅವ್ರ ಜೊತೆ ಇಲ್ಲಿಗೆ ಹೊರಡೋಲಿಕ್ಕೆ ಅವ್ರ ಮನೆಗೆ ನಾನು ಹೋಗಿದ್ದಾಗ, ಆಗ ತಾನೇ ಅವ್ರ ಮನೆಗೆ ಬಂದಿದ್ದರು ಯಾರು, BLOಗಳು, ಅಧಿಕಾರಿಗಳು ಬಂದಿದ್ದರು ನೋಡೋಣ ಅಂಥೇಳಿ. ಅವರು ಮಾಡ್ಕೊಂಡಂಥ ಸಿದ್ಧತೆ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ ಅವರು. ಆಗ ಬಂದಮೇಲೆ ತಡಿಯಪ್ಪ ಕೂತ್ಕೊ, ನಾನು ನೋಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ಬಹುಶಃ ಅವ್ರ ಮಾತನ್ನ ಅಧಿಕಾರಿಗಳು ಕೇಳ್ಬೋದು, ನಿಮ್ಮ ಮಾತು ಕೇಳ್ತಾರೇನು? ಕೇಳೋದಿಲ್ಲ ಯಾರು. 10 ನಿಮಿಷದಲ್ಲಿ ಹೊರಟ್ಬಿಡ್ತಾರೆ, ಬಾಗಿಲು ಲಾಕ್ ಹಾಕಿತ್ತು ಸರ್ ಅಂತೇಳಿ. ಆದರೆ ಅವರು ಅಧಿಕಾರಿಗಳ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತೇಳಿ ಕೇವಲ 10 ನಿಮಿಷದೊಳಗೆ ಕೆಲಸವನ್ನು ಮುಗಿಸೋಷ್ಟು ತಯಾರಿ ಮಾಡ್ಕೊಂಡು ಕೂತಿದ್ರು. ಏನು ಬೇಕು ನಿಮಗೆ? ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡು. ಎಪಿಕ್ ಕಾರ್ಡ್ ಬೇಕು, ಎಪಿಕ್ ಕಾರ್ಡು. ಇನ್ನೇನು ಕೇಳ್ತಿದ್ರಿ ಹೇಳಿ? ನಾನು ಇಲ್ಲಿ ಮಾಡ್ತಾ ಇದ್ದೆ, ನನ್ನ ಮಗ ಇಲ್ಲಿದ್ದಾರೆ, ಎಲ್ಲವನ್ನು ಪರಿಶೀಲನೆ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರು. ಒಂದು ಫೈಲೆಲ್ಲ ಹಾಕಿಟ್ಕೊಂಡಿದ್ರು. 10 ನಿಮಿಷದಲ್ಲಿ ಅವ್ರು ಕೆಲಸ ಮಾಡಿ ಮುಗಿಸಿ ಕಳಿಸಿದರು. ಈ ರೀತಿಯ ಸಿದ್ಧತೆಯನ್ನು ನಮ್ಮ ಎಲ್ಲ ನಾಗರಿಕರು, ನಾನು ಕೇವಲ ಕಾಂಗ್ರೆಸ್ ಪಕ್ಷದ ಮತದಾರರು ಅಂತ ಹೇಳಲಿಕ್ಕೆ ಹೋಗಲ್ಲ, ಮತದಾರರಲ್ಲ ಅವರೆಲ್ಲ ನಾಗರಿಕರು. ಮೊದಲನೇದಾಗಿ ಅವರೆಲ್ಲ ನಮ್ಮ ದೇವದುರ್ಗದವರು, ಮಾನ್ವಿಯವರು, ರಾಯಚೂರಿನವರು. ಅವ್ರು ಯಾರೂ ಕೂಡ ತಮ್ಮ ವ್ಯಾಲ್ಯೂ 0 ಅಂತ ತಿಳ್ಕೊಳ್ಳಿಕ್ಕೆ ಆಗಬಾರ್ದು. ತಮ್ಮ ವ್ಯಾಲ್ಯೂ 1 ರೂಪಾಯಿ ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ನಾವು 1000 ರೂಪಾಯಿ ಅಂತೇಳಿ ಅವ್ರ ಮನದಟ್ಟಾಗಬೇಕು. ಅದನ್ನು ಮಾಡುವಂಥ ಒಂದು ಕೆಲಸವನ್ನು ಈಗ ನಾವು ಮಾಡೋಣ ಅಂಥೇಳಿ ಈ ಒಂದು ಅವಕಾಶವನ್ನು ನಾವು ವ್ಯರ್ಥ ಮಾಡೋದು ಬೇಡ. ನಮಗೆ ಸವಾಲನ್ನೇ ನಾವು ಒಂದು ಅವಕಾಶವಾಗಿ ಮಾಡ್ಕೊಳ್ಬೇಕು. ಎ ಥ್ರೆಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಅಸ್. ಅದನ್ನು ಮಾಡಿಕೊಂಡು ನಾವೆಲ್ಲ ಏನು ಹಿರಿಯರಿದ್ದೀರಿ, ಮತದಾರ ಬಾಂಧವರ ಜೊತೆಗೆ, ನಾಗರಿಕರ ಜೊತೆಗೆ ಮತ್ತೊಮ್ಮೆ ಸಂಪರ್ಕವನ್ನು ಬೆಳೆಸೋಣ ಅಂಥೇಳಿ ಹೇಳ್ತಾ, ಮತ್ತೊಮ್ಮೆ ನೀವೆಲ್ಲರಿಗೂ ಶುಭವಾಗಲಿ. ನಾವೇನು ನಿಮ್ಮನ್ನು ಬಿಡೋರಲ್ಲ. ನಾನು ಬಿಟ್ಟರು ಬೋಸರಾಜ್ ಸಾಹೇಬರು ಬಿಡಲ್ಲ ನಿಮ್ಮನ್ನು. ಅವ್ರು ಪ್ರತಿ ಸಾಯಂಕಾಲವೂ ಶಾಸಕರು ಬಿಡಲ್ಲ ನಿಮ್ಮನ್ನು. ಎಲ್ಲ BLOಗಳ ಜೊತೆ ಅವರು ಸಂಪರ್ಕ ಇಟ್ಕೊಳ್ತಾ ಇದ್ದಾರೆ. ಪ್ರತಿ ಸಾಯಂಕಾಲವೂ ಒಂದು ಜಮಾಬಂದಿ ಮಾಡ್ತಾ ಇದ್ದಾರೆ. ಎಷ್ಟಾಯಿತು ಎಷ್ಟಿಲ್ಲ. ಈ ಒಂದು ಕೆಲಸವನ್ನು ಎಲ್ಲ ಒಂದು ಕ್ಷೇತ್ರಗಳಲ್ಲೂ ನಾವು ಮಾಡೋಣ ಅಂಥೇಳಿ ನಿಶ್ಚಯವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಧ್ಯಮದ ಮಿತ್ರರು ಕೂಡ ಆಗ್ತಾ ಇರುವಂಥ ಪರಿಶ್ರಮದ ಬಗ್ಗೆ, ಬರ್ತಾ ಇರುವಂಥ ಪ್ರಶ್ನೆಗಳ ಬಗ್ಗೆ, ಅವರ ವೈವಿಧ್ಯತೆಯ ಬಗ್ಗೆ ನೀವು ಜನರಿಗೆ ಮಾಹಿತಿ ಮಾಡಿಕೊಡಿ. ತನ್ಮೂಲಕ ಸರ್ಕಾರಕ್ಕೆ, ಎಲೆಕ್ಷನ್ ಕಮಿಷನ್ಗೆ ಈ ಕೆಲಸ ಎಷ್ಟು ಕಷ್ಟಕರವಾಗಿದೆ, ಎಷ್ಟು ತೀಕ್ಷ್ಣವಾಗಿದೆ, ಈ ಹಳ್ಳಿಗಾಡಿನ ಪ್ರದೇಶದ ಸಮಸ್ಯೆ ಏನು ಅನ್ನೋದನ್ನು ಆ ಬೆಂಗಳೂರಿನಲ್ಲಿ ಕೂತಂಥ, ಡೆಲ್ಲಿನಲ್ಲಿ ಕೂತಂಥ ಅವರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ಅಂಥೇಳಿ ನಿಮ್ಮನ್ನು ಕೋರ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ನೆಚ್ಚಿನ ನಾಯಕರು ಬೋಸರಾಜ್ ಅವರು ಹೇಳಿದಂಗೆ ಸಾಕಷ್ಟು BLOಗಳ ಕರ್ತವ್ಯ ಏನು ಅಂತಕ್ಕಂಥದ್ದು ಸುದೀರ್ಘವಾಗಿ ಹೇಳಿದರು. ಅದಾದ ನಂತರ ನಮ್ಮ ಸಿದ್ದಿಕೆ ಇಸಾಕ್ ಅವರು ಭಾಳ ತರಬೇತಿ, ಭಾಳ ಚೆಂದಾಗಿ ಮಾತಾಡಿ ಪ್ರತಿಯೊಬ್ಬರಿಗೆ ಕಿವಿಯಲ್ಲಿ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಉತ್ತಮವಾಗಿ ಈ ಒಂದು ಟ್ರೈನಿಂಗ್ ಬಗ್ಗೆ ಮಾತಾಡಿದರು. ಅದರ ಜೊತೆಗೆ ಲಾಸ್ಟಿಗೆ ನಮ್ಮ ಸಂಸದರಾದಂಥ ಕುಮಾರ್ ನಾಯ್ಕ ಅವರು ಕೂಡ ಈ BLO ಅವರ ಕರ್ತವ್ಯವನ್ನು SIR ನಡೆಯೋದ್ರ ಬಗ್ಗೆ ಕೂಡ ಅವರು ಹೇಳಿದರು. ಇದರಲ್ಲಿ ನಾವು ಹೆಚ್ಚಿನ ತಲೆ ಕೆಡಿಸಿರೋದು ಏನಂದರೆ, ಇವತ್ತು BJP ಅವರು ನಮ್ಮ ಓಟುಗಳನ್ನು ಕದೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಂದಿನ ಚುನಾವಣೆಯಲ್ಲಿ ನಮಗೆ ಕಂಡು ಬಂದವು. ಆ ಕದಿಬಾರದು, ನಮ್ಮ ಓಟು ನಮ್ಮಲ್ಲಿ ಇರಬೇಕು, ನಮ್ಮ ಪಕ್ಷದ ನೋಟುಗಳು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ
ನಮ್ಮ ಹಿರಿಯರು ಮುಖಂಡರು ರಾಜೀವ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸೋನಿಯಾ ಗಾಂಧಿಯವರು, ಇನ್ನು ಎಲ್ಲ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರೆಲ್ಲರೂ ಕಲಿತು ಇದಕ್ಕೆ ಕಡಿವಾಣ ಏನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೇಮಿಸಿ ಪ್ರತಿ ಬೂತಿನವರೆಗೂ ಹೋಗಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ತಿಳುವಳಿಕೆ ಕೊಟ್ಟು ನಾವು ಒಂದು ಓಟು ಕೂಡ ಕೆಳಲಾರ್ದಾಗ ಇವು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಇದೇ ತಿಂಗಳು 1ರಿಂದ 30ರವರೆಗೆ ನಡೀತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಾವು ಅಳವಡಿಸಿಕೊಂಡು ಅಳವಡಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಬಿ ಎಲ್ ಅವ್ರದ್ದು ಕೆಲಸ ಏನು ಅಂತಕ್ಕಂಥ ರೀತಿ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರೂ ಹೇಳಿದ್ದಾರೆ. ಅದೇ ನೆಚ್ಚಿನ ಬಿ ಎಲ್ ಅವರು ಪ್ರತಿ ಮನೆಗೆ ಹೋಗಿ ವೋಟರ್ಸಿಗೆ ಭೇಟಿಯಾಗಿ ಅವರ ಮುಖಾಂತರದ ಅವರ ವೋಟರ್ ಲಿಸ್ಟ್ ಏನಾಗಿದೆ, ನಮಗೇನು ತೊಂದರೆ ಇದೆ, ಬಿ ಎಲ್ ಅವರು ಬಂದು ನಮಗೆ ಏನು ಮಾಡಿದರು ಅಂತಕ್ಕಂಥ ಮಾತು ಕೂಡ ಅವ್ರ ಜೊತೆಗೆ ನೀವು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಮಾಡಿ ಹೆಚ್ಚಿನ ರೀತಿಯಲ್ಲಿ ಓಟು ಏನಪ್ಪ ಅಂತಂದರೆ ನಮ್ಮದು ಒಂದು ಓಟು ಕೂಡ ಹೋಗದಂತೆ ನಾಳೆ ಚುನಾವಣೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ತೋರಿಸ್ತಕ್ಕಂಥ ಕೆಲಸ ಮಾಡಿದಾಗ ನಮ್ಮ ಸರ್ಕಾರ ಆಗಲಿ, ಇವತ್ತು ನೀವು ನಾವು ಎಲ್ಲರೂ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಉತ್ತಮವಾದಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಬಡವರಿಗಾಗಿ ಅಕ್ಕಿ, ಇವತ್ತು ಲೈಟು, ಜ್ಯೋತಿ, ಬಸ್ಸು ಫ್ರೀ, ಇವಾಗ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕಾಂಗ್ರೆಸ್ ಪಕ್ಷನೇ ಮಾಡಿದ ಹೊರತಾಗಿ ಯಾವ ಪಕ್ಷನೂ ಇವತ್ತು ಬಡವರ ಸಲುವಾಗಿ ಮಧ್ಯಮದ ವರ್ಗದ ಸಲುವಾಗಿ ಮಾಡಿಲ್ಲ. ಇವತ್ತು ಬಡವರಿಗಷ್ಟೇ ಬಸ್ಸಿನಲ್ಲಿ ಹೋಗುವಂಥದ್ದಿತ್ತು. ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಎಲ್ಲರೆಲ್ಲ ನನ್ನ ಹೆಣ್ಮಕ್ಳು ಕೂಡ ಬಸ್ಸಿನಾಗ ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟು ಇವತ್ತು ಎಲ್ಲರಿಗೂ ಇವತ್ತು ಮಹಿಳೆಯರು ಬಸ್ಸಿನಲ್ಲಿ ಹೋಗ್ತಕ್ಕಂಥ ಕಾರ್ಯಕ್ರಮ, ಭಾಗ್ಯಜ್ಯೋತಿ, ಇವೆಲ್ಲ ಪ್ರಾರಂಭ ಮಾಡಿದ್ರು. ಇಂಥ ಕಾರ್ಯಕ್ರಮಗಳು ಅವರು ಒಂದೊಂದು ಹತ್ತಿಕ್ಕತಕ್ಕಂಥ ಕೆಲಸ ಬಿ ಜೆ ಪಿಯವರು ಮಾಡ್ತಾರಂತಕ್ಕ ಒಂದು ಇದು ಕಂಡು ಇದಕ್ಕೇನಪ್ಪ ಅಂದರೆ ತಿರುಗಮಾಂತರ ಆಗ್ತಕ್ಕಂಥ ಕೆಲಸ ಮಾಡಿದರು. ಇವತ್ತು ನಮ್ಮ ಸದಸ್ಯರು ಹೇಳಿದರು, ಇವತ್ತು ಬ್ರಿಟಿಷರು ಒದ್ದು ಓಡಿಸಿದರು ನಮ್ಮವರು ಅಂತಕ್ಕಂಥ ಮಾತು. ಅದು ಭಾಳ ದೊಡ್ಡ ಮಾತು. ಅಂಥವ್ರನ್ನ ನಾವು ಒದ್ದು ಓಡಿಸ್ತಕ್ಕಂಥ ಕೆಲಸ ಮಾಡಿದಾಗ ಈ ಸಣ್ಣ ಪುಟ್ಟ ಕೆಲಸ ನಮ್ಮ ಕೈಲಿ ಆಗೋದಿಲ್ಲ ಅಂದರೆ ನಮ್ಮ ರಾಜಕೀಯ ಫೇಲು, ಸಂಸಾರಿತ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತೀವಿ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಳ ಮುತುವರ್ಜಿ ವಹಿಸಿ, ಭಾಳ ಯೋಚನೆ ಮಾಡಿ ಪ್ರತಿಯೊಬ್ಬ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಲೀಡರು, ಬಿ ಎಲ್ ಒ ಎಲ್ಲರೂ ಏನಪ್ಪ ಅಂದರೆ ತಲೆ ಕೆಡಿಸ್ತಕ್ಕಂಥ ಕೆಲಸ ಇವತ್ತು 29ನೇ ತಾರೀಕುವರೆಗೆ ಇದು ಮಾಡಬೇಕು. ಇದರ ಜೊತೆಗೆ ಇವತ್ತು ಬಿ ಎಲ್ ಅವ್ರ ಜೊತೆಗೆ ಬಿ ಓರು ಹೋಗ್ತಾರೆ. ಅದರ ಜೊತೆ ಕಂಪಲ್ಸರಿ ಬಿ ಓರ ಜೊತೆಗೆ ಹೋಗಿ ಆ ಮನೆಗೆ ವಿಸಿಟ್ ಕೊಟ್ಟು ಆ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಿದ್ದರೆ ಅದು ಅವ್ರಿಗೆ ಸರಿಪಡಿಸ್ತಕ್ಕಂಥ ಕೆಲಸ ಇದ್ದರೆ, ನಿಮಗೆ ಸರಿ ಕಾಣೋದಿಲ್ಲ ಅಂತ ವ್ಯವಸ್ಥೆ ಇದ್ದರೆ ತಾವೇನಪ್ಪ ಅಂದರೆ ತಹಸೀಲ್ದಾರಾಗಲಿ, ಅಸಿಸ್ಟೆಂಟ್ ಕಮಿಷನರಾಗಲಿ, ಇಲ್ಲ ಎಮ್ ಎಲ್ ಎಗಾಗಲಿ, ಎಮ್ ಎಲ್ ಸಿಗಾಗಲಿ ತಾವು ಬೆಟ್ಟಿಗೆ ಆ ಪರಿಸ್ಥಿತಿ ಹೇಳಿದ್ರೆ ಅದು ನಿವಾರಣೆ ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತದಂತ ಈ ಸಂದರ್ಭ ಆಗ್ತದೆ. ಇದು ನಾನು ಏನೇ ಇದ್ದರೂ ನಿಮ್ಮ ಪ್ರತಿಯೊಂದು 2-3 ಊರಾಗಾದರೂ ನೀವು ಮಾಡಿದಂಥ ಸಮೀಕ್ಷೆಯನ್ನು ನಾನು ಸ್ವತಃ ಹೋಗಿ ನಾನು ಅದು ತಿರುಗಾಡಿ ಅದರಲ್ಲಿ ನೀವು ಮಾಡಿದಂಥ ಕೆಲಸಗಳು ಏನು ಅಂತಕ್ಕಂಥದ್ದುಗಳು ನಾನು ತಿಳ್ಕೊಂಡು ಮುಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ತಿಳ್ಕೊಳ್ಬೇಕು. ನಾನು ಪ್ರತಿ ಊರಿಗೆ ಬರ್ತೇನೆ. ಇವರು ಊರುಗಳಿಗೆ ನಾನು ಹೋಗಿ ನಿಮ್ಮದು ಏನೇನು ಬಿ ಎಲ್ ಅವ್ರ ಕೆಲಸ ಏನೇನು ಮಾಡಿದ್ರು, ಬಿ ಒಗಳು ಏನು ಹೇಳಿದರು, ನೀವೇನು ಹೇಳಿದರು,
ರೆವಲ್ಯೂಷನ್ ಪವರ್ ಕೊಟ್ಟಾರೆ ಎಲ್ಲ ನೀವು ಸಿಗ್ನೇಚರ್ ಮಾಡೋದು ಎಲ್ಲ ಕುಲಕಸವಾಗಿ ನಾವ್ರೇನು ಕೇಳ್ತಕ್ಕಂಥ ಕ್ವಶನ್ಗಳು ನಾನೇ ಅಲ್ಲಿ ಒಂದು 2 ನಿಮಿಷ 3 ನಿಮಿಷ ಮಾಡಿ ಆ ಓಣಿ ಕಂಪ್ಲೀಟ್ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಹಾಗಾಗಿ ನಾ ಇವತ್ತು ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನವಿಯಲ್ಲಿ ಅದ್ಧೂರಿಯಾಗಿ ಮಾಡಿದ್ದಕ್ಕಾಗಿ ನಾನು ಈ ಬಂದಂಥ ಎಲ್ಲ BLOಗಳಿಗೂ ಮತ್ತು ಅಧಿಕಾರಿಗಳಿಗೂ ನಮ್ಮ ಆ ಪಕ್ಷದ ಮುಖಂಡರಿಗೂ ಪತ್ರಕರ್ತರು ಎಲ್ಲರಿಗೂ ವಂದಿಸಿ ನಾನು 4 ಮಾತು ವರದಿ ಶಫೀಕ್ ಹುಸೇನ್ ಮಾನವಿ.